ಫಾರೆಕ್ಸ್, ಕ್ರಿಪ್ಟೋ ಮತ್ತೆ ಇಂಡಿಯನ್ ಮಾರ್ಕೆಟ್ ಯಾವ್ದು ಬೆಟರ್ ಅನ್ಸುತ್ತೆ? ಯಾರು ಇವಾಗ ಸ್ಟಾರ್ಟ್ ಮಾಡಿರ್ತಾರಲ್ಲ, ತುಂಬಾ ಜನ ಬಿಗಿನರ್ಸ್ ಏನ್ ಮಾಡ್ತಾರೆ ಅಂದ್ರೆ ನಾಲೆಜ್ ಇಲ್ಲಾರಂಗೆ ಆಪ್ಷನ್ ಟ್ರೇಡ್ ಮಾಡಕ್ ಹೋಗ್ತಾರೆ. ಈ ಮೂರು ಮಾರ್ಕೆಟ್ ಬಗ್ಗೆ ಡಿಫ್ರೆನ್ಸಸ್ ಏನಿದೆ ಅಂತ ತಿಳ್ಕೊಳ್ಳಿ, ಆಮೇಲೆ ನೀವು ಯಾವ ಮಾರ್ಕೆಟ್ ಮಾಡ್ಬೇಕಂತ ನೀವೇ ಡಿಸೈಡ್ ಮಾಡಿ. ಫಸ್ಟ್ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಹೇಳ್ತೀನಿ. ಫಾರೆಕ್ಸ್ ಮಾರ್ಕೆಟ್ 24 ಅವರ್ಸ್ ರನ್ ಆಗುತ್ತೆ. ಮಂಡೇ ಟು ಫ್ರೈಡೆ ಇರುತ್ತೆ, ಎಕ್ಸ್ಪೈರಿ ಇರುತ್ತೆ ಅಂತ ಟೆನ್ಷನ್ ಇಲ್ಲ, ತೀಟಾ ಡಿಕೆ ಆಗುತ್ತೆ ಅಂತ ಭಯನೂ ಇಲ್ಲ. ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಲಿವರೇಜ್ ಅಂತ ಬರುತ್ತೆ. ಲಿವರೇಜ್ ಯೂಸ್ ಮಾಡ್ಕೊಂಡು ಸ್ಮಾಲ್ ಕ್ಯಾಪಿಟಲ್ ಇಂದ ಬಿಗ್ ಪ್ರಾಫಿಟ್ ನ ನಾವು ಮಾಡ್ಕೋಬಹುದು. ಅಂಡ್ ಇವನ್ ಮೋರ್ ಫ್ಲೆಕ್ಸಿಬಿಲಿಟಿ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಫಾರೆಕ್ಸ್ ಗೆ ಟ್ರೇಡ್ ಮಾಡಕ್ಕೆ ಶುರು ಮಾಡ್ತಾರೆ. ಕ್ರಿಪ್ಟೋ ವಿಚಾರಕ್ಕೆ ಬಂದ್ರೆ ಆಲ್ಮೋಸ್ಟ್ ಕ್ರಿಪ್ಟೋ ಫಾರೆಕ್ಸ್ ತರನೇ, ಅಂದ್ರೆ 24x7 ವರ್ಕ್ ಆಗುತ್ತೆ. ಅಂದ್ರೆ ದೇರ್ ಇಸ್ ನೋ ಹಾಲಿಡೇ ಅಂಡ್ ಎಕ್ಸ್ಪೈರಿನೂ ಕೂಡ ಇಲ್ಲ, ತೀಟಾ ಡಿಕೆ ಅಂತೂ ಆಗೋದು ಇಲ್ಲ. ಇವನ್ ಸಾಟರ್ಡೆ ಸಂಡೇ ಮಧ್ಯರಾತ್ರಿ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ. ಅದಕ್ಕೆ ಕ್ರಿಪ್ಟೋ ಟ್ರೇಡರ್ಸ್ 24 ಗಂಟೆನೂ ಕೂಡ ಆಕ್ಟಿವ್ ಆಗಿರ್ತಾರೆ. ಯಾಕಂತಂದ್ರೆ 24 ಗಂಟೆನೂ ಕೂಡ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇವಾಗ ಇಂಡಿಯನ್ ಮಾರ್ಕೆಟ್ ಬರೋಣ. ಇಂಡಿಯನ್ ಮಾರ್ಕೆಟ್ ಸ್ಪೆಸಿಫಿಕ್ ಟೈಮ್ ಅಲ್ಲೇ ವರ್ಕ್ ಆಗುತ್ತೆ. ಅಂದ್ರೆ 9:15 to 3:30 ತನಕ ಮಾತ್ರ. ಆಪ್ಷನ್ ಟ್ರೇಡಿಂಗ್ ನಲ್ಲಿ ಟೈಮ್ ಡಿಕೆ ಅಂತ ಇರುತ್ತೆ. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ, ಅದರಿಂದನೇ ತುಂಬಾ ಜನ ದುಡ್ಡು ಕಳ್ಕೊಂತಾರೆ. ಅಂಡ್ ಎಕ್ಸ್ಪೈರೀಸ್ ಕೂಡ ಇರುತ್ತೆ. ಅಂಡ್ ಇದರಲ್ಲಿ ಲಿವರೇಜ್ ಇರೋದೇ ಇಲ್ಲ. ನಿಜ ಏನಪ್ಪಾ ಅಂತಂದ್ರೆ ಬೆಸ್ಟ್ ಮಾರ್ಕೆಟ್ ಅನ್ನೋದು ಯಾವ್ದು ಇಲ್ಲ. ಬಟ್ ನಮ್ಮ ಟೈಮಿಂಗ್ ಯಾವ ಸೂಟ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಿ. ಕೆಲವೊಬ್ರು ಇಂಡಿಯನ್ ಮಾರ್ಕೆಟ್ ಸ್ಟ್ರಕ್ಚರ್ ಆಗಿದೆ ಅಂತ ಅದನ್ನ ನೋಡ್ತಾರೆ, ಕೆಲವೊಬ್ರು ಫಾಸ್ಟ್ ಮೂವ್ಮೆಂಟ್ ಆಗುತ್ತೆ ಅಂತ ಕ್ರಿಪ್ಟೋ ಟ್ರೇಡಿಂಗ್ ಮಾಡ್ತಾರೆ, ಕೆಲವೊಬ್ರು ಫಾರೆಕ್ಸ್ ಪ್ರಿಫರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಡ್ಯೂಟಿ ಅವರ್ ಮುಗಿದ್ಮೇಲೆ ಬಂದು ಟ್ರೇಡ್ ಮಾಡ್ತಾರೆ. ಫಸ್ಟ್ ನಿಮಗೆ ಯಾವ ಸೂಟ್ ಆಗುತ್ತೆ ಅಂತ ನೀವು ಯೋಚನೆ ಮಾಡಿ. ಪರ್ಸನಲಿ ನನ್ನ ಕೇಳ್ಬೇಕಂತಂದ್ರೆ ನಾನ್ ಪ್ರಿಫರ್ ಮಾಡೋದು ಫಾರೆಕ್ಸ್. ಯಾಕಂತಂದ್ರೆ 24 ಅವರ್ಸ್ ವರ್ಕ್ ಆಗುತ್ತೆ. ನೀವು ಯಾವಾಗ ಫ್ರೀ ಆಗ್ತೀರಾ ಅವಾಗ ನೀವು ಟ್ರೇಡಿಂಗ್ ಕೂತ್ಕೋಬಹುದು. ಅಂಡ್ ಯಾವಾಗ ಅಪರ್ಚುನಿಟಿ, ಯಾವಾಗ ಸೆಟಪ್ ಬರುತ್ತೆ ನೀವು ಅವಾಗ ಟ್ರೇಡ್ ಮಾಡಿ. ನಿಮಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕಿ.